ಬಾಲಕಿಯನ್ನ ಮುದ್ದಾಡಿದ ವಿಡಿಯೋ ವೈರಲ್. ಊರು ಬಿಟ್ಟು ಹೋದ ಮುತ್ಯ 2 ದಿನ ಆದ್ರೂ ಪತ್ತೆ ಇಲ್ಲ. ಅಜ್ಞಾತವಾಸದಿಂದ ವಿಡಿಯೋ ರಿಲೀಸ್. ಅಡ್ರೆಸ್ ಹೇಳದೆ ಎಲ್ಲೂ ಹೋಗಿಲ್ಲ ಎಂದ ಮುತ್ಯ ಇರೋದಾದ್ರೂ ಎಲ್ಲಿ? ಯಾದಗಿರಿ, ಕಲಬುರಗಿ, ಹೈದರಾಬಾದ್ ಸುತ್ತಮುತ್ತಲೂ ಇಲ್ಲ. ಆಂಧ್ರದ ಗಡಿ ಭಾಗದಲ್ಲೇ ತಲೆಮರೆಸಿಕೊಂಡಿದ್ದಾನ ಮುತ್ಯ ಅಪ್ಪಾಜಿ. ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ ಯಾವದ ಆತಂಕಪಡ ಅಂತ ವಿಷಯ ಅಲ್ಲ ಇದು ಆತಂಕಪಡ ವಿಷಯ ಏನಿಲ್ಲ ಅಂದರೆ ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ಮಲ್ಲಿಕಾರ್ಜುನ ಮುತ್ಯಾರವರ ಮೇಲೆ ಈ ಫೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಷಡ್ಯಂತ್ರ ಇದೆಲ್ಲ ಒಂದು ವಿಡಿಯೋದು ವಿಚಾರ ತೊಗೊಂಡು ಇಷ್ಟೆಲ್ಲ ವೈರಲ್ ಮಾಡೋದಕ್ಕಿಂತ ಮಾಡ್ಯಾರಲ್ಲ. ಒಳ್ಳೆ ಎಷ್ಟೋ ಕಾರ್ಯಕ್ರಮ ಮಾಡಿದ್ವು, ಅದು ಯಾಕೆ ವೈರಲ್ ಮಾಡಿಲ್ಲ? ಯಾರೋ ವಿಡಿಯೋ ಮಾಡಿ ಹಾಕಿದ್ರೆ ಬೇರೆ ವಿಚಾರ. ಸ್ವತಃ ತಂದೆ ತಾಯಿನ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾರೆ ಅಂತಂದ್ರೆ ಅವರಿಗೆ ತಪ್ಪು ಕಾಣದಂಥದ್ದು ನಿಮಗೆ ಹೆಂಗೆ ಕಟ್ಟಿತ್ತು? ಬಹಳಷ್ಟು ಮಂದಿ ದುಷ್ಟ ಶಕ್ತಿಗಳು, ಪಟ್ಟಭದ್ರ ದುಷ್ಟ ಶಕ್ತಿಗಳು ಅಂತೀವಿ ನಾವು. ಅಂತ ದುಷ್ಟರು ಎಲ್ಲರೂ ಸೇರಿಕೊಂಡು ಆ ಮುತ್ತನ್ನ ಹೆಸರುಕಾರ ಮಾಡ್ಬೇಕಂತೇಳಿ ಆತಗ ಏನಪ್ಪ ಅಂತಂದ್ರೆ ಒಂದು ಮಾನಸಿಕವಾಗಿ ಹಿಂಸೆ ಮಾಡಕತ್ತಾರೆ. ಮುತ್ಯ, ಮಲ್ಲಿಕಾರ್ಜುನ ಮುತ್ಯ ಅಂದ್ರೆ ಫ್ಲವರ್ ಅಲ್ಲ, ಫೈರ್ ಅನ್ನೋ ರೀತಿ ಮುತ್ಯ ತಮ್ಮ ಪವರ್ ತೋರಿಸ್ತಾ ಇದ್ದಾರೆ. ತಾಕತ್ತಿದ್ರೆ ಹಿಡೀರಿ ನೋಡೋಣ ಅಂತ ಕಾಣದಂತೆ ಮಾಯ ಆಗಿದ್ದು, ತಾನು ಎಲ್ಲಿದ್ದೀನಿ ಅನ್ನೋ ಸುಳಿವೇ ಕೊಡದೆ ಅಜ್ಞಾತ ಸ್ಥಳಗಳಿಂದ ವಿಡಿಯೋ ಬಿಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಈಗ ಮುತ್ಯನ ಮಹಾಭಕ್ತರು ಮುತ್ಯ ಪರವಾಗಿ ಹೋರಾಟಕ್ಕಿಳಿದಿದ್ದಾರೆ. ಶೋಧ ಮಾಡಿದ್ರೂ ಸಿಗ್ತಾ ಇಲ್ಲ, ಲೊಕೇಶನ್ ಹಾಕಿದ್ರೂ ಪತ್ತೆ ಇಲ್ಲ. 2 ರಾಜ್ಯಗಳಲ್ಲಿ ಪೊಲೀಸರ ಹುಡುಕಾಟ. ಎಲ್ಲಿದ್ದಾನೆ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಭಕ್ತರು ಅಖಾಡಕ್ಕೆ. ಅರೆಸ್ಟ್ ಮಾಡಿದ್ರೆ ಹೋರಾಟದ ಎಚ್ಚರಿಕೆ. ಪುಟ್ಟ ಬಾಲಕಿಯನ್ನ ಮುದ್ದು ಮಾಡಿದ ಮಲ್ಲಿಕಾರ್ಜುನ ಮುತ್ಯ ಅವರನ್ನ ಪೊಲೀಸರು ಮುತ್ಯ ಎಲ್ಲಿದ್ದೀಯಪ್ಪ ಅಂತ ಹುಡುಕಾಡ್ತಾ ಇದ್ದಾರೆ. ಯಾರಿಗೂ ಸುಳಿವೇ ಸಿಗದಂತೆ ಅಡಗಿ ಕೂತಿರೋ ಮುತ್ಯ, ಭಕ್ತರೇ ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಲೋಕಲ್ನಲ್ಲಿದ್ದೀನಿ ಅಂತ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾರೆ. ಮಾಡಿದ್ದು ಸರಿಯೋ ತಪ್ಪೋ ಮೊದಲು ಸರೆಂಡರ್ ಆಗಿ ಸಮಸ್ಯೆ ಬಗೆಹರಿಸಿಕೊಳ್ಳೋದು ಬಿಟ್ಟು ಡೋಂಟ್ ವರಿ ಭಕ್ತರೇ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ ಯಾವದ ಆತಂಕಪಡ ಅಂತ ವಿಷಯ ಅಲ್ಲ ಇದು ಆತಂಕಪಡ ವಿಷಯ ಏನಿಲ್ಲ ಅಂದರೆ ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ಮಲ್ಲಿಕಾರ್ಜುನ ಮುತ್ಯ ಉತ್ತರ ಕರ್ನಾಟಕ, ಆಂಧ್ರ, ತೆಲಂಗಾಣ ಗಡಿ ಭಾಗಗಳ ನಡೆದಾಡೋ ದೇವರು. ಜನರು ಆತನನ್ನ ಯಾವ ಲೆವೆಲಿಗೆ ನಂಬಿದ್ದಾರೆ ಅಂದ್ರೆ ಆತ ನಡೆದಾಡಿದ ಮಣ್ಣನ್ನ ಹಣೆಗೆ ಕುಂಕುಮವಾಗಿ ಇಟ್ಕೊಂಡು ಬಿಡ್ತಾರೆ. ರಸ್ತೆಯಲ್ಲಿ ಅಡ್ಡ ಹಾಕಿ ಆತನ ಪಾದಗಳಿಗೆ ಅಡ್ಡ ಬಿದ್ದು ಬಿಡ್ತಾರೆ. ಅಪ್ಪಾಜಿ ನೀನೇ ನಮ್ಮ ದೇವರು ಅಂತ ಜೀವಂತ ವ್ಯಕ್ತಿಗೆ ಪೂಜೆ ಮಾಡಿಬಿಡ್ತಾರೆ. ಆದರೆ ಜನರು ತೋರಿಸೋ ಭಕ್ತಿಗೂ ಈ ಮುತ್ಯ ಮಾಡೋ ಕೆಲಸಗಳಿಗೂ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ. ವಿಚಿತ್ರವಾಗಿ ಆಡೋ ಮುತ್ಯ ಈಗಲೂ ಒಂದು ವಿಚಿತ್ರ ಕೆಲಸ ಮಾಡಿ ಊರಿನಿಂದಲೇ ಎಸ್ಕೇಪ್ ಆಗಿದ್ದಾನೆ. ಮುತ್ಯ ಏನು ಮಾಡಿದ್ದಾನೆ, ಯಾಕೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾದಗಿರಿಯ ಮಹಲ್ ರೋಜಾದ ಮಠಕ್ಕೆ ಬಂದಿದ್ದ ಭಕ್ತರ ಮಗುವೊಂದನ್ನ ಮುದ್ದಿಸಿದ ಮುತ್ಯ ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಮುತ್ಯನ ಕಥೆ ಗೊತ್ತಿರೋರಿಗೆ, ಆತನ ವಿಚಿತ್ರ ಆಟಗಳನ್ನು ನೋಡಿದವರಿಗೆ ಆ ವಿಡಿಯೋ ಅಸಹ್ಯವಾಗಿ ಏನು ಕಾಣಿಸ್ತಾ ಇಲ್ಲ. ಆದರೆ ಪುಟ್ಟ ಬಾಲಕಿಯನ್ನ ಮುತ್ಯ ನಡೆಸಿಕೊಂಡ ರೀತಿ ಸಾಮಾನ್ಯ ಜನರಿಗೆ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತ್ತು. ಅದಕ್ಕೆ ದೇವಮಾನವನ ಮುತ್ಯನ ವಿರುದ್ಧ ಪೋಕ್ಸೋ ಕೇಸ್ ಮಾಡಿರೋ ಪೊಲೀಸರು ಆತನಿಗಾಗಿ ಜಾಲಾಡ್ತಾ ಇದ್ದಾರೆ. ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಠ ಮಾಡಿಕೊಂಡಿರೋ ಮುತ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಫುಲ್ ಫೇಮಸ್. ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಪಕ್ಕದ ತೆಲಂಗಾಣದ 2-3 ಜಿಲ್ಲೆಯಲ್ಲೂ ಈ ಸ್ವಯಂ ಘೋಷಿತ ದೇವಮಾನವ ಮೋಡಿ ಮಾಡಿದ್ದಾನೆ. ಮುತ್ಯನ ಅದೆಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿವೆ. ಆದರೆ ಈಗ ವೈರಲ್ ಆದ ವಿಡಿಯೋ ಮಾತ್ರ ಬೇರೆ ರೀತಿಯಲ್ಲಿ ಸದ್ದು ಮಾಡಿ ದೇವಮಾನವನಿಗೆ ಸಂಕಷ್ಟ ತಂದೊಡ್ಡಿದೆ. ಸೋಷಿಯಲ್ ಮೀಡಿಯಾದಿಂದಲೇ ಖ್ಯಾತಿ ಗಳಿಸಿದ್ದ ಮುತ್ಯನಿಗೆ ಸೋಷಿಯಲ್ ಮೀಡಿಯಾನೇ ಮುಳುವಾಗಿದೆ. ಬಾಲಕಿ ಜೊತೆ ಅನುಚಿತ ವರ್ತಿಸಿರೋ ಇದೇ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ.
ಮಕ್ಕಳ ಹಕ್ಕುಗಳ ಆಯೋಗ ದೂರು ದಾಖಲಿಸಿಕೊಂಡು ಯಾದಗಿರಿ ಎಸ್ಪಿಗೆ ಸೂಚನೆ ನೀಡ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿಕೊಂಡು ಸ್ಥಳ ಮಹಜರು ನಡೆಸಿದ್ರು. ಆದರೆ ಕೇಸ್ ದಾಖಲಾಗ್ತಾ ಇದ್ದಂತೆ ಮುತ್ಯ ಪರಾರಿಯಾಗಿದ್ದಾನೆ. ಪರಾರಿ ಆಗಿದ್ರೂ ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇನೆ, ಲೋಕಲ್ನಲ್ಲೇ ಇದ್ದೀನಿ, ಮಠದಲ್ಲಿ ನಡೆಯೋ ಮದುವೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಮುತ್ಯ ವಿರುದ್ಧ ಕೇಸ್ ಎನ್ನುತ್ತಲೇ ಆತಂಕಕ್ಕೆ ಒಳಗಾಗಿರೋ ಭಕ್ತರು ಮಠದತ್ತ ದೌಡಾಯಿಸ್ತಾ ಇದ್ದು ಮುತ್ಯನ ಬೆಂಬಲಕ್ಕೆ ನಿಂತಿದ್ದಾರೆ. ಮುತ್ಯ ವಿರುದ್ಧ ಪ್ರಕರಣ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಸೀಮೆಗೆ ಶಿವ ನೀಡಿದ ವರವೋ. ಏನು ಅವರು ತೋರಿಸ್ತಾ ಇರ್ತಕ್ಕಂಥ ಅದರ ವಿರುದ್ಧವಾಗಿ ನಾವು, ಯಾಕಂದರೆ ತಂದೆ ತಾಯಿ ಹೇಳಿಕೆ ಕೊಟ್ಟ ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಯಾಕಂದರೆ ಮೂಲತಃವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾತಾಡಬೇಕಾದ್ರೆ ಒಂದು ಮಗುವಿಗೆ ಏನಾದರೂ ಆಗಿತ್ತಪ್ಪ ಅಂದರೆ ಕೌನ್ಸಿಲಿಂಗ್ ಮುಖಾಂತರವಾಗಿ ಆ ಮಗುನ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ಜೊತೆಗೆ ತಂದೆ ತಾಯಿ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಮಗುಂದು ಸ್ಟೇಟ್ಮೆಂಟ್ ಇಲ್ಲ, ತಂದೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಇದನ್ನು ಭಾಳ ತಿರುಚಿಬಿಟ್ಟು ಇದನ್ನು ವ್ಯವಸ್ಥಿತವಾಗಿ ಏನು ಮಾಡಿರ್ತಕ್ಕಂಥ ಕೇಸನ್ನು ಅದರ ವಿರುದ್ಧವಾಗಿ ಇದನ್ನು ಶೀಘ್ರದಲ್ಲೇ ಅದನ್ನು ತಡಿಬೇಕು, ಅದು ಸ್ಕ್ವಾಶ್ ಆಗಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಮಲ್ಲಿಕಾರ್ಜುನ ಮುತ್ಯಾಗೆ 100, 200 ಅಲ್ಲ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಭಕ್ತರು ಇದ್ದಾರೆ. ಅದು ಅವರು ಸಾಮಾನ್ಯ ಭಕ್ತರಲ್ಲ. ಸ್ವಾಮಿ ಮುತ್ಯಾನಿಗೆ ಹಾರ್ಡ್ ಕೋರ್ ಫ್ಯಾನ್ಸ್. ತಮ್ಮ ಮುತ್ಯಾನಿಗೆ ಏನಾದರೂ ಆದರೆ ಅವರೆಲ್ಲ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಈಗ ಮುತ್ಯ ವಿರುದ್ಧ ಕೇಸ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಮಠದ ಆವರಣಕ್ಕೆ ದೌಡಾಯಿಸಿದ್ದಾರೆ. ನಮ್ಮ ಮುತ್ಯಾಗೆ ಅನ್ಯಾಯ ಆದರೆ ನಾವು ಸಹಿಸೋದಿಲ್ಲ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುತ್ಯ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆತನ ಹೇಳಿಕೆ ಸಹಿಸಲಾರದೆ ಬಹಳಷ್ಟು ಮಂದಿ ದುಷ್ಟ ಶಕ್ತಿಗಳು, ಪಟ್ಟಭದ್ರ ದುಷ್ಟ ಶಕ್ತಿಗಳು ಅಂತೀವಿ ನಾವು, ಅಂತ ದುಷ್ಟರು ಎಲ್ಲರೂ ಸೇರಿಕೊಂಡು ಆ ಮುತ್ತನ್ನ ಹೆಸರುಕಾರ ಮಾಡ್ಬೇಕಂತೇಳಿ ಆತಗ ಏನಪ್ಪ ಅಂತಂದ್ರೆ ಒಂದು ಮಾನಸಿಕವಾಗಿ ಹಿಂಸೆ ಮಾಡ್ಲಕತ್ತಾರ. ಇದೇ ವ್ಯವಸ್ಥಿತವಾಗಿ ಈಗ ಅಕ್ಕರು ಲಲಿತಕ್ಕರು ಹೇಳಿದಂಗೆ ನಾವು 2 ದಿನದಾಗೆ ಈ ಕೇಸನ್ನ ಮಕ್ಕಳ ಆಯೋಗ ಕೈ ಬಿಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋದು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ಉಗ್ರವಾದ ಹೋರಾಟ ಇವತ್ತು ಈ ನಮ್ಮ ಸಮಾಜದಲ್ಲಿ ವ್ಯವಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ವಾರ 2 ದಿವಸ 3 ದಿವಸದಾಗ ನಾವು ಏನಪ್ಪ ಅಂದ್ರೆ ಡೇಟ್ ಕೊಡ್ತೀವಿ, ಮಾಧ್ಯಮ ಮುಖಾಂತರ ಮತ್ತೆ ಡೇಟ್ ಕೊಡ್ತೀವಿ. 2 ದಿನ ಟೈಮ್ ಯಾಕೆ ಈ ಟೈಮ್ ಯಾಕೆ ಕೊಡಕತ್ತೀವಿ ಅಂತಂದ್ರೆ ಅವರು ಮಕ್ಕಳ ಆಯೋಗದವರು ಇದನ್ನ ಕೈ ಬಿಡಲಿಲ್ಲ ಅಂದ್ರೆ ಇಲ್ಲಿಗೆ ಕೈ ಬಿಡ್ಬೇಕು. ಅವ್ರು ಏನು ಕೈ ಬಿಡ್ಬೇಕಪ್ಪ ಅಂತಂದ್ರೆ ಈ ಸುಳ್ಳು ಕೇಸ್ ಅದ, ಸುಳ್ಳು ಕೇಸಿನ ಬಗ್ಗೆ ಮಲ್ಲಿಕಾರ್ಜುನ ಮುತ್ಯಾಗ ಅರೆಸ್ಟ್ಮೆಂಟ್ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಭಕ್ತರೆಲ್ಲರ ಆಸೆ ಅದ. ಮತ್ತೆ ಮುತ್ಯ ಅಂದ್ರೆ ಸುಮ್ಮನೆನಾ? 3 ರಾಜ್ಯಗಳಲ್ಲಿ ಹವಾ ಕ್ರಿಯೇಟ್ ಮಾಡಿರೋ ಮುತ್ಯಾನಿಗಾಗಿ ಭಕ್ತರು ಇಷ್ಟೂ ಮಾಡಿಲ್ಲ ಅಂದ್ರೆ ಹೆಂಗೆ? ಮುತ್ಯ ಅವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ವೈರಲ್ ಮಾಡೋದು ಬಿಟ್ಟು ಇದೊಂದೇ ವಿಡಿಯೋ ವೈರಲ್ ಮಾಡಲಾಗ್ತಾ ಇದೆ. ಮುತ್ಯನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಆಯೋಗ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾಗೆ ಟಾರ್ಚರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಕೇಸನ್ನ ಕೂಡಲೇ ವಾಪಸ್ ಪಡಿಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಅಂತ ಎಚ್ಚರಿಸಿದ್ದಾರೆ. ಇವತ್ತು ನಾವು ನೋಡ್ರಿ ಸುಳ್ಳಲ್ಲ, ಎಲ್ಲಿ ತೆಲಂಗಾಣದಿಂದ ನೋಡ್ರಿ, ತೆಲಂಗಾಣದಾಗ, ಆಂಧ್ರದಾಗ, ಮಹಾರಾಷ್ಟ್ರದಾಗ, ಕರ್ನಾಟಕ ತುಂಬ ಟೈಪ್ ನಡೀತೀಗ. ಈಗ ಅಷ್ಟು ಭಕ್ತರು, ಅಪಾರವಾದ ಭಕ್ತರು ಅವ್ರಿಗೆ. ಆ ಭಕ್ತರು ಎಲ್ಲಿ ದಂಗೆ ಹೇಳ್ತಾರ, ದಂಗೆ ಹೇಳೋಷ್ಟಿಗೆ ಇವ್ರು ಕೈ ಬಿಟ್ರೆ ಒಳ್ಳೇದಾಗ್ತದೆ. ಇಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟ ನಾವೆಲ್ಲ ಇಡೀ ಭಕ್ತರು, ಮಲ್ಲಿಕಾರ್ಜುನ ಮುತ್ಯರು ಭಕ್ತರು ನಾವು ಹೋರಾಟ ಮಾಡಕ್ಕೆ ಸಿದ್ಧರಿ. ಭಕ್ತರು ಹೇಳ್ತಾ ಇರೋ ಪ್ರಕಾರ ಈಗಾಗಲೇ 3 ರಾಜ್ಯಗಳ ಭಕ್ತರು ರೊಚ್ಚಿಗೆದ್ದಿದ್ದಾರಂತೆ. ಹೋರಾಟಗಳನ್ನ ಮಾಡಲು ಶುರು ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇರೋ ಅಪಾರ ಭಕ್ತಗಣ ದಂಗೆ ಏಳುವುದಕ್ಕೂ ಸಿದ್ಧವಾಗಿದೆಯಂತೆ. ಭಕ್ತರು ದಂಗೆ ಏಳ್ತಾರೆ ಅನ್ನೋದು ಸರ್ಕಾರಕ್ಕೂ ಗೊತ್ತಿದೆಯಂತೆ. ಅದಕ್ಕೆ ಮುತ್ಯ ವಿರುದ್ಧ ಹಾಕಿರೋ ಪೋಕ್ಸೋ ಕೇಸ್ ವಾಪಸ್ ಪಡಿಬೇಕು ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಮಹಲ್ ರೋಜಾ ಗ್ರಾಮದಲ್ಲಿರುವ ಯಮನೂರೇಶ್ವರ ಮಠದಲ್ಲಿ ಸಭೆ ಸೇರಿದ್ದ 100 ಭಕ್ತರು ಮುತ್ಯ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಅವರ ಪರವಾಗಿ ಎಲ್ಲರೂ ಸೇರಿ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾನಿಗೆ ಸೋಷಿಯಲ್ ಮೀಡಿಯಾ ಕ್ರೇಜ್. ತನಗಿದ್ದ ಸೋಷಿಯಲ್ ಮೀಡಿಯಾ ಕ್ರೇಜ್ನಿಂದ ಸಂಕಷ್ಟಕ್ಕೆ ಸಿಲುಕಿದ್ರ ಯಜಮಾನ. ನಿಂತ ನೋಡು ಯಜಮಾನ ಅಂತ ನಿಂತ್ರು, ಕುಂತ್ರು, ನಡೆದಾಡಿದ್ರು, ಓಡಿದ್ರು, ಪ್ರಯಾಣ ಮಾಡಿದ್ರು, ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕೋದಕ್ಕೆ ಒಂದು ಟೀಮೇ ಇದೆ. ಮುತ್ಯ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಏನೋ ಒಂದು ಮಾಡ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಒಂದನ್ನು ಬಿಡದೆ ಮಿಸ್ ಮಾಡದೆ ವಿಡಿಯೋ ಮಾಡಿ ಅದನ್ನ ರೀಲ್ಸ್ ಮಾಡಿ ತನ್ನದೇ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಬೇಕು. ಅದಕ್ಕೆ ಅಂತಲೇ 10-20 ಮಂದಿ ಜೊತೆಗಿರ್ತಾರೆ. ಈಗಾಗಲೇ 100 ವಿಡಿಯೋಗಳನ್ನು ಮಾಡಿ ಅದನ್ನ ರೀಲ್ಸ್ ಮಾಡಿ ಹಾಕಲಾಗಿದ್ದು ಅವುಗಳು ವೈರಲ್ ಸಹ ಆಗಿವೆ. ಅವರು ಅವರಪ್ಪನ ಕಾಲದಿಂದಲೂ ಮುಖ ನೋಡಿ ಭವಿಷ್ಯ ಹೇಳಿಕೊಂಡು ಬಂದವರು.
ಆದರೆ ಯಾರಿಗೂ ಸಹ ಮುತ್ಯಾನಿಗೆ ಸಿಕ್ಕಷ್ಟು ಬೆಂಬಲ ಭಕ್ತಿ ಯಾರಿಗೂ ಸಿಕ್ಕಿರಲಿಲ್ಲ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಒಂದು ಕಡೆ ಮುತ್ಯ ಆಗಿದ್ದುಕೊಂಡೇ ಮತ್ತೊಂದು ಕಡೆ ಮಾಡಿದ್ದನ್ನೆಲ್ಲ ಯೂಟ್ಯೂಬ್ ರೀಲ್ಸ್ನಲ್ಲಿ ಹಾಕಿ ಫೇಮಸ್ ಆಗ್ತಾ ಇದ್ರು. ಅದರಿಂದಲೇ ಅವರು ಉತ್ತರ ಕರ್ನಾಟಕ ತೆಲಂಗಾಣ ಭಾಗದಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಇಂಥ ವಿಡಿಯೋಗಳ ಕ್ರೇಜ್ನಿಂದಲೇ ಈಗ ಸಂಕಷ್ಟಕ್ಕೂ ಸಿಲುಕಿದ್ದಾರೆ. ತಮಗೆ ಗೊತ್ತಿರೋ ತಮ್ಮ ಭಕ್ತರ ಮಗುವಿನ ಜೊತೆ ಮುತ್ಯ ಕಾಣಿಸಿಕೊಂಡಿದ್ರು. ಮಗು ಮುದ್ದಾಗಿದೆ ಅಂತ ಅದನ್ನ ಎಳೆದುಕೊಂಡು ಮೇಲೆ ಕೂರಿಸಿಕೊಂಡಿದ್ರು. ಆದರೆ ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು ಅದು ಅನುಚಿತ ರೀತಿಯಲ್ಲಿ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಅನುಚಿತ ವರ್ತನೆ ವಿಡಿಯೋ ವೈರಲ್ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಅವರ ನಡೆ ನುಡಿ ವರ್ತನೆಗಳ ಬಗ್ಗೆ ವಿಡಿಯೋಗಳನ್ನು ಹರಿಬಿಟ್ಟು ಹಲವರು ಟೀಕೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಉತ್ತರ ಕರ್ನಾಟಕದ ಭಾಗದ ಜನರು ಮುತ್ಯ ಬಗೆಗಿನ ಟೀಕೆಯನ್ನ ಖಂಡಿಸಿದ್ದು ನಮ್ಮ ಅಪ್ಪಾಜಿ ಅಂತ ಹೇಳಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಪ್ರಮುಖ ಕಾರಣವೇ ಸೋಷಿಯಲ್ ಮೀಡಿಯಾ. ತನ್ನ ಸುತ್ತ 10 ರಿಂದ 20 ಯುವಕರ ಒಂದು ಪಡೆಯನ್ನೇ ಕಟ್ಟಿಕೊಂಡಿದ್ದ. ಈ ಮನುಷ್ಯ ಎಲ್ಲಿ ಹೋದರೂ ಆ ತಂಡ ಹಿಂದೆ ಮುಂದೆ ಇರುತ್ತಿತ್ತು. ಜೈಕಾರ ಹಾಕುವುದು, ಹಾಡಿ ಹೊಗಳುವುದು ಅವರ ಕೆಲಸ. ಆತನ ಪವಾಡಗಳು, ನೀಡುವ ಪರಿಹಾರಗಳು, ಆತನ ಎಂಟ್ರಿ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಿನ್ನೆಲೆಯಲ್ಲಿ ಬಿಲ್ಡಪ್ ಮ್ಯೂಸಿಕ್ ಹಾಕಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ವಿಪರೀತವಾಗಿ ವೈರಲ್ ಮಾಡಲಾಯಿತು. ಇದನ್ನೇ ನಂಬಿದ ಜನ ಸಾಗರೋಪಾದಿಯಲ್ಲಿ ಹರಿದು ಬರಲು ಶುರುವಾಯಿತು. ಆದರೆ ಈಗ ಹಾಗೆ ಬಿಲ್ಡಪ್ ಮಾಡಲು ಮಾಡಿದ ವಿಡಿಯೋ ಸಮಸ್ಯೆ ತಂದೊಡ್ಡಿದೆ. ಮುತ್ಯ ಪರವಾಗಿ ನಿಂತ ಬಾಲಕಿಯ ಪೋಷಕರು ಸಂಕಷ್ಟದಿಂದ ಪಾರಾಗ್ತಾರ ಭಕ್ತರ ಪಾಲಿನ ದೇವಮಾನವ. ಮಲ್ಲಿಕಾರ್ಜುನ ಮುತ್ಯ ಏನು ಮಾಡಿದ್ರೂ ಸರಿ, ಅವರು ಏನು ಹೇಳಿದ್ರೂ ಸರಿ ಅಂತ ಅವರ ಭಕ್ತರು ನಂಬ್ತಾರೆ. ಈಗ ಬಾಲಕಿ ಜೊತೆ ಅನುಚಿತ ವರ್ತನೆ ತೋರಿದ್ದಾರೆ ಅನ್ನೋ ವಿಡಿಯೋವನ್ನು ಭಕ್ತರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮುತ್ಯ ಸಹ ವಿಡಿಯೋ ಮಾಡಿ ನನಗೆ ಯಾವುದೇ ಭಯ ಇಲ್ಲ, ನಾನು ಎಲ್ಲೂ ತಲೆಮರೆಸಿಕೊಂಡಿಲ್ಲ ಅಂತಲೇ ಹೇಳಿದ್ದಾರೆ. ಶೀಘ್ರವೇ ಮಠಕ್ಕೆ ವಾಪಸ್ ಬರೋದಾಗಿಯೂ ಹೇಳಿದ್ದಾರೆ. ಭಕ್ತರು ಯಾರೂ ಸಹ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವದ ಆತಂಕಪಡ ಅಂತ ವಿಷಯ ಅಲ್ಲ ಇದು. ಇದು ಆತಂಕಪಡ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ಮಲ್ಲಿಕಾರ್ಜುನ ಮುತ್ಯ ಜೊತೆ ವಿಡಿಯೋದಲ್ಲಿ ಇದ್ದ ಬಾಲಕಿಯ ಪೋಷಕರೇ, ಮುತ್ಯ ಅವರು ತಪ್ಪು ಮಾಡಿಲ್ಲ, ಮುತ್ಯ ಅವರು ನಮಗೆ ಚೆನ್ನಾಗಿ ಗೊತ್ತು, ನಾವು ಅವರ ಭಕ್ತಗಣ, ಅವರು ತಪ್ಪು ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ರೀತಿಯಾದಾಗ ನಾವು ಸಹ ಅಲ್ಲೇ ಇದ್ವಿ. ಮುತ್ಯ ಅವರು ಪ್ರೀತಿಯಿಂದಲೇ ನಮ್ಮ ಮಗಳನ್ನ ಮುದ್ದಾಡಿದ್ರು, ಅದರಲ್ಲಿ ತಪ್ಪು ಏನೂ ಇಲ್ಲ. ಅವರು ಆಶೀರ್ವಾದ ಮಾಡಿದ್ದಾರೆ. ಆ ವಿಡಿಯೋವನ್ನ ನಾವೇ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಮಲ್ಲಿಕಾರ್ಜುನ ಮುತ್ಯ ಅವ್ರದ್ದು ಭಕ್ತಗಳಿದ್ದೇವೆ. ನಾವು ನಾವು 3-4 ವರ್ಷ ಆಯಿತು ಅವ್ರ ಕಡೆ ನಾವು ಹೋಗ್ತೇವೆ, ಅವ್ರ ದರ್ಶನಕ್ಕೆ ಹೋಗ್ತೇವೆ, ಅವ್ರ ಆಶೀರ್ವಾದ ತೊಳಗೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನಮ್ಮದು ಬಡ್ಡೆ ಸಾಲಾಗ ಆಶೀರ್ವಾದ ತೊಳಗೆ ನಮ್ಮ ಎಲ್ಲ ಪರಿವಾರ ಹೋಗಿತ್ತಿದ್ದೆವು. ಆಳ್ಯಾಗ ನಮ್ದು ಏನು ಇದು ಮಗಳ ಬೀಗರ್ ನಮ್ಮ ಸಡಗ್ಯಾನ ಹಾರ ಅವ್ರ ಮಗಳು ನಮ್ಮದೇ ಮಗಳು ಆಕಿಗೆ ತೊಗೊಂಡು ಅವ್ರು ಆಶೀರ್ವಾದ ರೂಪಿ ಅವರು ಆಶೀರ್ವಾದ ಕೊಟ್ಟರು. ಅದು ಶೂಟಿಂಗ್ ಇವರೇ ಮಾಡ್ಯಾರ, ನಮ್ಮ ಮನೆಯವರೇ ಮಾಡ್ಯಾರ, ನಾವೇ ಮಾಡಿದ್ವಿ ಅದು ಶೂಟಿಂಗ್. ಅಪ್ಪ ಅವರು ಆಶೀರ್ವಾದ ಕೊಡ್ಲಾಗತ್ತಾರ ಅಂದ್ರೆ ನಾವು ಖುಷಿಯಾಗಿ ಅವರು ವಿಡಿಯೋ ಶೂಟಿಂಗ್ ಮಾಡಿ ನಾವೇ ಇನ್ಸ್ಟಾಗ್ರಾಮ್ ಇಟ್ಟಿದ್ದೆವು, ನಮ್ಮ ಸ್ಟೇಟಸ್ ಇಟ್ಟಿದ್ದೆವು. ಯಾರಾದರೂ ದೂರು ಕೊಟ್ಟಾಗಲೇ ಕೆಲವೊಮ್ಮೆ ದೂರುಗಳು ನಿಲ್ಲೋದಿಲ್ಲ. ವಿಡಿಯೋ ಸಾಕ್ಷಿ ಇದ್ರೂ ಕೂಡ ಆ ವಿಡಿಯೋದಲ್ಲಿ ಏನಿದೆ, ನಿಜವಾಗಲೂ ಮುತ್ಯ ಕೆಟ್ಟ ರೀತಿಯಲ್ಲಿ ಮಾಡಿದ್ರ, ಬಾಲಕಿಯ ಅನುಮತಿ ಇಲ್ಲದೆ ಏನಾದರೂ ಮಾಡಿದ್ರ ಅನ್ನೋದನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಸದ್ಯ ಬಾಲಕಿಯ ಪೋಷಕರೇ ಮುತ್ಯ ವಿರುದ್ಧ ಪೋಕ್ಸೋ ಕೇಸು ದಾಖಲಾಗಿರೋದನ್ನ ವಿರೋಧಿಸಿದ್ದಾರೆ. ನಮ್ಮ ಮುಂದೆಯ ಮಗು ಜೊತೆ ಇದ್ರೂ ಅವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿಡಿಯೋವನ್ನ ಇನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕಾಗುತ್ತೆ. ಇದರಿಂದ ಮಲ್ಲಿಕಾರ್ಜುನ ಮುತ್ಯ ಮುಂದಿನ ದಿನಗಳಲ್ಲಿ ಸಂಕಷ್ಟದಿಂದ ಪಾರಾಗಬಹುದು ಅಂತ ಹೇಳಲಾಗ್ತಾ ಇದೆ.
ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲು ವಿಚಾರ ಸಂತ್ರಸ್ತ ಬಾಲಕಿ ಪೋಷಕರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿತ್ತು. ಶುಕ್ರವಾರ ಮಧ್ಯಾಹ್ನ 12 ಗಂಟೆ ನಂತರ ವಿಚಾರಣೆಗೆ ಹಾಜರಾಗುವಂತೆ ತನಿಖಾಧಿಕಾರಿ ಸೂಚನೆ ಕೊಟ್ಟಿದ್ರು. ಬಾಲಕಿಯನ್ನ ಉದ್ದೇಶಪೂರ್ವಕವಾಗಿ ಮುತ್ತಾಡಿದ್ರ ಅನ್ನೋದರ ಬಗ್ಗೆ ವಿಚಾರಣೆ ಮಾಡಲು ತೀರ್ಮಾನಿಸಲಾಗಿತ್ತು. ಆದರೆ ವಿಚಾರಣೆಗೂ ಮುನ್ನವೇ ವಿಡಿಯೋ ಮಾಡಿ ಹೇಳಿಕೆ ಕೊಟ್ಟಿದ್ದ ಪೋಷಕರು ಮುತ್ಯಾನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು. ಆದರೂ ಸಹ ತನಿಖಾಧಿಕಾರಿ ಯಾದಗಿರಿ ಜಿಲ್ಲೆ ಶಹಾಪುರದ ಆರಕ್ಷಕ ವೃತ್ತ ಕಚೇರಿಗೆ ಆಗಮಿಸಿ ಪ್ರಕರಣದ ಫೈಲ್ ಪರಿಶೀಲನೆ ಮಾಡಿದ್ರು. ಇನ್ನು ಪೋಕ್ಸೋ ಕೇಸ್ ಹಿನ್ನೆಲೆ ಪ್ರಕರಣ ರದ್ದು ಕೋರಿ ಮುತ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪೋಷಕರೇ ದೂರು ನೀಡಿಲ್ಲ, ಆದರೂ ಎಫ್ಐಆರ್ ದಾಖಲಿಸಿದ್ದಾರೆ. ಹೀಗಾಗಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಮಲ್ಲಿಕಾರ್ಜುನ ಮುತ್ಯ ಸಹೋದರ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ಎಲ್ಲರ ಚಿತ್ತ ಕಲಬುರಗಿ ಹೈಕೋರ್ಟ್ ಪೀಠದತ್ತ ನೆಟ್ಟಿದೆ. ಕೇಸ್ ರದ್ದು ಆಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಅಭಿಮಾನಿಗಳು ಇದ್ದು ಸೋಮವಾರ ಏನಾಗಬಹುದು ಅನ್ನೋ ಕುತೂಹಲ ಎಲ್ಲರನ್ನೂ ಮನೆ ಮಾಡಿದೆ. ಆಂಧ್ರ ತೆಲಂಗಾಣದಲ್ಲೂ ಮುತ್ಯ ಅಪ್ಪಾಜಿಗೆ ಫ್ಯಾನ್ಸ್. ಭವಿಷ್ಯ ಹೇಳ್ತಾ ಇದ್ದ ಮುತ್ಯ ಭಾರಿ ಫೇಮಸ್ ಆಗಿದ್ದು ಹೇಗೆ? ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ಜನರು ಭಕ್ತರು ಹೇಳುವುದೇನು? ಆತ ನಡೆದರೂ ಕ್ರೇಜ್, ಓಡಿದ್ರೂ ಕ್ರೇಜ್, ಜಂಪ್ ಮಾಡಿದ್ರೂ ಕ್ರೇಜ್, ಹೀರೋಗಳನ್ನು ಮೀರಿಸೋ ಕ್ರೇಜ್ ನಮ್ಮ ಮುತ್ಯ ಅವರಿಗಿದೆ. ಅದಕ್ಕೆ ಅವರ ಕ್ರೇಜ್ ಅನ್ನ ಗಮನದಲ್ಲಿಟ್ಟುಕೊಂಡೆ ಅವರ ಶಿಷ್ಯರು ದಿನಕ್ಕೊಂದು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ಆ ವಿಡಿಯೋಗಳಿಗೂ ಒಳ್ಳೆ ಬಿಲ್ಡಪ್ ಸಾಂಗ್ಸ್ ಹಾಕಿ ದೇವ ಮಾನವನನ್ನ ಮತ್ತಷ್ಟು ಮೇಲಕ್ಕೇರಿಸ್ತಾರೆ. ಆ ರೀತಿ ಮಾಡಿ ಮಾಡಿ ಈಗ ಮುತ್ಯ ಪಕ್ಕದ ರಾಜ್ಯಗಳಲ್ಲೂ ಫುಲ್ ಫೇಮಸ್ ಆಗಿದ್ದಾರೆ. ಮುತ್ಯ ತಪ್ಪು ಮಾಡಿರಬಹುದು, ಮಾಡದೆಯೂ ಇರಬಹುದು, ಆದರೆ ಮುತ್ಯ ಮಾತ್ರ ನಮಗೆ ದೇವರು ಅಂತ ಅಲ್ಲಿನ ಜನರು ಹೇಳ್ತಾರೆ. ಮುತ್ಯ ವಿರುದ್ಧ ಈಗ ದಾಖಲಾಗಿರುವುದು ಸಾಮಾನ್ಯ ಕೇಸಲ್ಲ, ಪೋಕ್ಸೋ ಕೇಸು. ಆದರೂ ಪ್ರಕರಣದ ಬಗ್ಗೆ ಏನೂ ಯೋಚನೆ ಮಾಡದೆ ಜನರು ಮುತ್ಯ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಮಲ್ಲಿಕಾರ್ಜುನ ಮುತ್ಯಾರನ್ನ ನಂಬಿದ್ದಾರೆ. ಉತ್ತರ ಕರ್ನಾಟಕದ ಜನರು ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳು ಮುತ್ಯಾನ ಮೋಡಿಗೆ ಮಾರು ಹೋಗಿದ್ದಾರೆ. ಮುತ್ಯಾನ ಹುಡುಕಿಕೊಂಡು ಬಂದು ಆಶೀರ್ವಾದ ಪಡೆದುಕೊಳ್ತಾರೆ. ಸದ್ಯ ಕರ್ನಾಟಕಕ್ಕಿಂತ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲೇ ಮುತ್ಯಾಗೆ ಹೆಚ್ಚು ಅಭಿಮಾನಿಗಳು ಇದ್ದಾರೆ. ಮುತ್ಯ ತಿರುಪತಿಗೆ ಹೋದ್ರು, ಹೈದರಾಬಾದಿಗೆ ಹೋದ್ರು, ಅವರನ್ನ ನೋಡೋದಕ್ಕೆ, ಅವರ ಜೊತೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ, ಅವರಿಂದ ಆಶೀರ್ವಾದ ಪಡೆಯೋಕೆ ಜನರು ಮುಗಿಬೀಳ್ತಾರೆ. ಇನ್ನು ಅವರ ಭಕ್ತರು ಏನೇ ಕೆಲಸ ಶುರು ಮಾಡಬೇಕಾದ್ರೂ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಮುತ್ಯಾನನ್ನ ಕರೆಸಿಯೇ ತಮ್ಮ ಕೆಲಸ ಮಾಡ್ತಾರೆ. ತೆಲಂಗಾಣದಿಂದ ಪ್ರತಿದಿನ ಭಕ್ತರು ಮಠಕ್ಕೆ ಆಗಮಿಸ್ತಾರೆ. ಮಲ್ಲಿಕಾರ್ಜುನ ಮುತ್ಯಾಗೆ ತೆಲುಗು ಬರೋದಿಲ್ಲ, ಆದರೂ ಅವರನ್ನ ತಮ್ಮವರು ಅಂತಲೇ ಅಲ್ಲಿನ ಜನರು ಸ್ವೀಕರಿಸಿದ್ದಾರೆ. ಈಗಲೂ ಸಹ ಮುತ್ಯ ತಮ್ಮನ್ನ ಅಪಾರವಾಗಿ ಅಭಿಮಾನಿಸೋ ಆಂಧ್ರ ಅಥವಾ ತೆಲಂಗಾಣದಲ್ಲೇ ತಲೆಮರೆಸಿಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ತೆಲಂಗಾಣದಲ್ಲಿರೋ ಅವರ ಭಕ್ತರೇ ಮುತ್ಯ ಅವರನ್ನ ಪೊಲೀಸರಿಗೆ ಸಿಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳೂ ಇವೆ. ಅದಕ್ಕೆ ಪೊಲೀಸರು ಕಲಬುರಗಿ, ರಾಯಚೂರು ಜೊತೆಗೆ ಆಂಧ್ರ, ತೆಲಂಗಾಣದಲ್ಲೂ ಹುಡುಕಾಟ ನಡೆಸ್ತಾ ಇದ್ದಾರೆ. ಸದ್ಯ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರೋ ಕಾರಣ ಲೊಕೇಶನ್ ಟ್ರೇಸ್ ಮಾಡಿದ್ರೂ ಮುತ್ಯ ಸಿಗ್ತಾ ಇಲ್ವಂತೆ. ಒಂದು ಕಡೆ ಮುತ್ಯಾನಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಭಕ್ತರು ದಂಗೆ ಇಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಮುತ್ಯಾಗೆ ಅವಮಾನ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುತ್ಯಾರನ್ನ ಜನರು ಈ ಮಟ್ಟಿಗೆ ಅಭಿಮಾನಿಸ್ತಾ ಇರೋದು, ಆರಾಧಿಸ್ತಾ ಇರೋದು ಅವರ ಬಗ್ಗೆ ಗೊತ್ತಿಲ್ಲದವರಿಗೆ ಅಚ್ಚರಿ ಮೂಡಿಸ್ತಾ ಇದೆ. ಯಾರು ಈತ, ಈ ಮುತ್ಯಾನಿಗೆ ಯಾಕಿಷ್ಟು ಮುನ್ನಡೆ ಅಂತ ತಿಳಿದುಕೊಳ್ಳೋಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವ ಮಾನವನಾಗಿ ಬೆಳೆದಿದ್ದೇಗೆ ಮುತ್ಯ? ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಎನ್ನುವ ಒಂದು ಚಿಕ್ಕ ಗ್ರಾಮ. ಅಲ್ಲಿರುವ ಒಂದು ಚಿಕ್ಕ ಮಠದ ಸ್ವಾಮೀಜಿಯೇ ಮಲ್ಲಿಕಾರ್ಜುನ ಮುತ್ಯ. ಅವರ ತಂದೆಯ ಹೆಸರು ಹನುಮಂತರಾಯ ಮುತ್ಯ. ಉತ್ತರ ಕರ್ನಾಟಕದ ಭಾಗದಲ್ಲಿ ದೇವರು ಹೇಳೋದು ಎನ್ನುವ ಒಂದು ಪದ್ಧತಿ ಇದೆ. ಅಂದರೆ ಕಷ್ಟ ಅಂತ ಬಂದವರಿಗೆ ಪರಿಹಾರ ಹೇಳುವುದು ಅಥವಾ ಸಣ್ಣ ಪುಟ್ಟ ಪವಾಡಗಳನ್ನು ಮಾಡುವುದು ಅವರ ಕೆಲಸ. ಮಲ್ಲಿಕಾರ್ಜುನ ಮುತ್ಯನ ತಂದೆ ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ರಂತೆ. ಕಷ್ಟ ಎಂದು ಬಂದವರಿಗೆ 4 ಸಾಂತ್ವನದ ಮಾತುಗಳನ್ನು ಹೇಳಿ ಕಳಿಸುವುದನ್ನು ಮಾಡ್ತಾ ಇದ್ರು. ಅವರ ಕೊನೆಯ ಮಗನೇ ಮಲ್ಲಿಕಾರ್ಜುನ ಮುತ್ಯ. ತಂದೆಯ ಕೆಲಸವನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ ಮುತ್ಯ ಅಪಾರ ಪ್ರಮಾಣದ ಭಕ್ತರನ್ನ ಸಂಪಾದಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯನ ಬಳಿ ಯಾರಾದರೂ ಕಷ್ಟ ಅಂತ ಹೋದ್ರೆ ಈತ ಅವರ ಬಾಯಿಂದ ಸಮಸ್ಯೆ ಕೇಳಲ್ಲ. ಬದಲಾಗಿ ಮುಖ ನೋಡಿ ತಕ್ಷಣಕ್ಕೆ ನಿನಗೆ ಇಂಥ ಕಷ್ಟ ಇದೆ ಅಲ್ವಾ ಅಂತ ಹೇಳಿಬಿಡ್ತಾನೆ. ಮದುವೆಯಾಗಿಲ್ಲ ಎನ್ನುವ ಸಂಕಟವೋ, ಆರ್ಥಿಕ ಸಮಸ್ಯೆಯೋ, ಕೌಟುಂಬಿಕ ಕಲಹವೋ, ಮುಖ ನೋಡಿ ಸಮಸ್ಯೆ ಹೇಳಿ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾನಂತೆ.
ಇದು ಕೆಲವರಿಗೆ ಅಚ್ಚರಿ ಮೂಡಿಸಿತ್ತು. ಅಲ್ಲಿ ಹೋದರೆ ನಮ್ಮ ಕಷ್ಟ ಏನೆಂದು ಅವರೇ ಹೇಳ್ತಾರೆ. ಪರಿಹಾರ ಸಿಗುತ್ತೆ ಎನ್ನುವ ಮಾತುಗಳು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಕಾಡ್ಗಿಚ್ಚಿನಂತೆ ಹರಡಿತು. ನಿಧಾನವಾಗಿ ಮಲ್ಲಿಕಾರ್ಜುನ ಮುತ್ಯನನ್ನ ಹುಡುಕಿಕೊಂಡು ಬರುವವರ ಸಂಖ್ಯೆಯೂ ಹೆಚ್ಚಾಯಿತು.